ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ನೀಡಿ ಚುನಾವಣೆ ಮುಂದಿನ ರಾಜಕೀಯ ದಿಕ್ಸೂಚಿ. ಗೋಕಾಕ್ನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಚುನಾವಣೆಯಲ್ಲಿ ನಾವು ಗೆಲ್ತೇವೆ, ಅತಿ ಹೆಚ್ಚು ಸ್ಥಾನ ಬಂದರೆ ನಮಗೊಂದು ಶಕ್ತಿ ಬರುತ್ತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜೊತೆ S9 ಟಿವಿ ಚಿಟ್ಚಾಟ್. ಚನ್ನರಾಜ ಯುವಕರು ಉದ್ಯಮಿಯೂ ಆಗಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ. ಮತ ನೀಡಿ ಗೆಲ್ಲಿಸುವಂತೆ ಸತೀಶ್ ಜಾರಕಿಹೊಳಿ ಮನವಿ. ಬೆಳಗಾವಿಯಲ್ಲಿ ಶುರುವಾಯಿತು ಮೊಟ್ಟೆ ಜಟಾಪಟಿ. ಸರ್ಕಾರದ ಮೊಟ್ಟೆ ನಿರ್ಧಾರ ತಪ್ಪು. ಬಸವಪ್ರಕಾಶ ಸ್ವಾಮೀಜಿ ಹೇಳಿಕೆ. ಮಕ್ಕಳ ಪೌಷ್ಟಿಕತೆಗೆ ಮೊಟ್ಟೆ ಅನಿವಾರ್ಯ. ಮಕ್ಕಳಿಗೆ ಮೊಟ್ಟೆ ನೀಡಿ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ಮನವಿ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಕಾಂಗ್ರೆಸ್ ಸದಸ್ಯರಿಗೆ ಹೆಚ್ಚಿನ ಮತ ನೀಡಿ ಇದು ಮುಂಬರುವ ವಿಧಾನಸಭಾ ಚುನಾವಣೆಗೆ ಮುನ್ನುಡಿಯಾಗಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸದಸ್ಯರನ್ನ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿ ಹಾಗೂ ಪಕ್ಷಕ್ಕೆ ಬೆಂಬಲ ನೀಡಿ ಅಂತ ಅವರು ಈ ಸಂದರ್ಭದಲ್ಲಿ ಮತದಾರರಿಗೆ ಕೋರಿತು. ಹಾಗಿದ್ರೆ ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ಸತೀಶ್ ಅನ್ನೋದನ್ನ ಕೇಳೋಣ. ಇಲ್ಲಿದೆ ನೋಡಿ ಸ್ಟೋರಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ನೀಡಬೇಕು ಮತ್ತು ಹೆಚ್ಚು ನಮ್ಮ ಸ್ಥಾನ ಬಂದರೆ ನಮಗೊಂದು ಪಕ್ಷಕ್ಕೆ ರಾಜ್ಯದಲ್ಲಿ ಒಂದು ಶಕ್ತಿ ಬರ್ತದೆ ಮತ್ತು ಮುಂದಿನ ಚುನಾವಣೆಗೆ ಇದೊಂದು ಕೂಡ ಬೇಸ್ ಆಗ್ತಿತ್ತು ನಮಗೆ. ಕಾರ್ಯಕ್ರಮ ಏಜೆಂಟ್ ಏನು ನೇಮಿಸ್ತಾ ಇದ್ದೀವಿ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿಗೆ. ಅವ್ರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಯಾವ ರೀತಿ ಏಜೆಂಟರು ಕಾರ್ಯನಿರ್ವಹಿಸಬೇಕು, ಮತನ್ನು ಯಾವ ರೀತಿ ಮಾಡಿಸ್ಬೇಕು, ಹಲವಾರು ಅವರಿಗೆ ಸೂಚನೆಗಳನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಏಜೆಂಟ್ ಫಾರ್ಮ್ ಕೂಡ ಈಗಾಗಲೇ ಅವರು ಕೊಡ್ತಾಯಿದ್ದೀವಿ ಅವರಿಗೆ. ಸೊ ತಿಳುವಳಿಕೆ ಕೇಳುತ್ತಾ ಕಾರ್ಯಕ್ರಮ ಅಷ್ಟೇ. ಇದೊಂಥರ ವಿಶೇಷ ಐತಲ್ಲ ಸರ್ ಇದು, ಯಾಕಂದರೆ ಇದು ಏಜೆಂಟ್ ಫಾರ್ಮ್ ಕೊಡೋದು, ಏಜೆಂಟ್ ಟ್ರೈನಿಂಗ್ ಕೊಡೋದು ಮಾಡಿರ್ತಾರೆ ವಿಶೇಷ. ಇಲ್ಲ, ಅದು ಅವ್ರ ಪಾರ್ಟ್, ಅದು ಅವರು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಜವಾಬ್ದಾರಿ ಬೇಕಲ್ಲ. ನಾಳೆ ಒಂದು ಮ್ಯಾಗ ಒಂದು ಏನು ಪಾತ್ರ, ಏಜೆಂಟ್ ಅಂದರೆ ಏನು ಅವ್ಗೆ ಹಕ್ಕಿರ್ತೈತೆ, ಏನು ಅಧಿಕಾರ ಇರುತ್ತೆ, ಅದೆಲ್ಲ ಮಾಹಿತಿ ಇರಬೇಕು ಅವ್ಗೆ. ಸೊ ಅದಕ್ಕಾಗಿ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡಿದ್ವು. ಕಾನೂನಲ್ಲಿ ಏನು ಅವಕಾಶ ಹೇಳ್ತಿದೆ, ಏಜೆಂಟ್ರು ಒಳಗಡೆ ಹೇಗೆ ಅವ್ರು ಚೆಕ್ ಮಾಡಬೇಕು ಮತದಾರನ, ಇವರು ಅಲ್ಲಿ ಒಳಗಡೆ ಕೂಡಲಿಕ್ಕೆ ಒಂದು ಡಯಾಗ್ರಾಮ್ ಇದೆ. ಅದಕ್ಕೆ ಪೋಲಿಂಗ್ ಸ್ಟೇಷನ್ ಯಾವ ರೀತಿ ಇರಬೇಕಂತ ಅದನ್ನು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಇದೊಂದು ಮಾದರಿಯೇ ಸರ್, MLA ಅವರಿಗೆ ಒಂದು ಮಾದರಿ. ಯಾಕಂದರೆ ಗ್ರಾಮ ಪಂಚಾಯತಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದೊಂದು ವಿಶಿಷ್ಟವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದು 2 ತಾಲೂಕಲ್ಲಿ ಮೂಡಲಗಿ ಮತ್ತು ಗೋಕಾಕದಲ್ಲಿ ನಡೀತಾ ಇದೆ. ಸರ್, ನಿಮ್ಮ ಆಪ್ತರಿಗೆ ಕೆಲವರು ನಮ್ಮ ಹೆಸರು ಹೇಳ್ತಿದ್ದಾರೆ, ಅವ್ರು ಹಾಕಂತ ಹೇಳ್ತಾರೆ. ನಾವು ಹೇಳಿದ್ವಿ, ಯಾರಿಗೂ ಹಾಕ್ಲಿಕ್ಕೆ ಹೇಳಿಲ್ಲ, ಹೇಳುವಂಥ ಪ್ರಶ್ನೆನೂ ಬರೋದಿಲ್ಲ. ಏನಿದ್ರು ಕಾಂಗ್ರೆಸ್ ಬಂದೇ ನಮ್ಮ ಮತ ಅಂತ ಪದೇ ಪದೇ ಹೇಳ್ತದ್ದು. ಇವತ್ತು ಕೂಡ ಸಭೆಯಲ್ಲಿ ಅಂತ ಹೇಳಿದ್ವಿ ನಾವು. ಎಷ್ಟು ಅಂತರಿಂದ ಗೆಲ್ಬೋದು ಸರ್ ಚನ್ನರಾಜ ಶೆಟ್ಟಿ? ನಮ್ಮ ಫಸ್ಟ್ ಪ್ರಿಯಾರಿಟಿಯಲ್ಲಿ ನಾವು ಗೆಲ್ಲಬೇಕು. ಅಂದರೆ ಅದೇನು ಕೋಟಾ ಇದೆ, ಆ ಕೋಟಾಕ್ಕಿಂತ ಹೆಚ್ಚು ಬಿದ್ದರೆ ನಾವು ಗೆದ್ದಂಗೆ. ಆದರೂ ನಾವು ಎಲ್ಲಕ್ಕಿಂತ ಪಕ್ಷೇತರ ಮತ್ತು BJPಗಿಂತ ಹೆಚ್ಚು ಓಡ್ತೋಗ್ಬೇಕಂತ ಒಂದು ನಮ್ಮದು ಕನಸಿದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ಸರ್, ನಿನ್ನೆ ಅರ್ಬನ್ ಕ್ಷೇತ್ರ ಮತ್ತು ಯಾವ ರೀತಿ ವಾತಾವರಣ ಇದೆ? ಚೆನ್ನಾಗಿದೆ. ಅಲ್ಲಿ ಕೂಡ ಇನ್ನು ಸುಮಾರು ಪಂಚಾಯತಿಗೆ ಮತದಾರನ ಭೇಟಿಯಾಗಿದ್ದೀವಿ. ಸೊ ನಮ್ಮ ಪರವಾಗಿ ನಮಗೂ ಮಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಅಧಿಕೃತವಾಗಿ ಅಶೋಕ್ ಪೂಜಾರಿ ಕಾಂಗ್ರೆಸ್ ಸೇರ್ಪಡೆ ಆದ್ರೆ ಸರ್? ಈಗಾಗಲೇ ಘೋಷಣೆ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಸೇರಲಿಕ್ಕೆ. ಸೊ ಅವರು ತಮ್ಮ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ ಹಳೆ ಪಡೆಯೋದು, ಇನ್ನು ಜಿಲ್ಲೆಯಲ್ಲಿ ಭಾಳಷ್ಟು ಜನ ಮುಖಂಡರು ಬರೋರಿದ್ದಾರೆ, ಅವರು ಕೂಡ ಸೇರಿಸ್ತಾರೆ. ಮತ್ತು ಅರಬಾವಿ ಗೋಕಾಕದಲ್ಲಿ ಅವ್ರದ್ದೇ ಅಂತ ಕಾರ್ಯಕರ್ತರಿದ್ದಾರೆ, ಜಿಲ್ಲೆಯಲ್ಲೂ ಇದ್ದಾರೆ, ಅವ್ರೆಲ್ಲ ಒಟ್ಟಾಗಿ ಸೇರ್ತಾರೆ. ಆದರೆ ಈಗ ಅವ್ರಿಗೆ ಪಕ್ಷ ಅನುಮತಿ ನೀಡಿದೆ. ಎನಿ ಟೈಮ್ ಅವರು ಈಗಾಗಲೇ ಸೇರಿದ್ದಾರೆ. ಅದು ಅವರು ಒಂದು ಸಾಂಕೇತಿಕವಾಗಿ ಒಂದು ಸಭೆ ಮಾಡಿ ಸೇರ್ತಾರೆ. ಸರ್, ಇಡೀ ರಾಜ್ಯದಲ್ಲಿ 20 ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಹೇಳಿದ್ದಾರೆ ಸರ್. ಅಭ್ಯರ್ಥಿಗಳಿಗೆ ಯಾವ ಥರ ಸೂಚನೆ ಕೊಡ್ತಾರೆ? ಹೇಳಿದರೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಸ್ಪರ್ಧೆ ಮಾಡುವಂಥ ಎಲ್ಲ ವಿಧಾನ ಪರಿಷತ್ತಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ
ಈ ಬಾರಿಯ ಚುನಾವಣೆಯ ರಣತಂತ್ರ ಹಾಗೂ ಚನ್ನರಾಜ ಹಟ್ಟಿಹೊಳಿಯನ್ನ ಗೆಲ್ಲಿಸುವ ಉದ್ದೇಶದ ಬಗ್ಗೆ ಇಂದು ನಿಮ್ಮ S9 ಟಿವಿ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಉಮೇಶ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ರಾಜಕೀಯ ಮಾಸ್ಟರ್ ಮೈಂಡ್ ಎಂದೇ ಗುರುತಿಸಿಕೊಂಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಏನು ಕೇಳ್ಕೊಂಡು ಸರ್, ಈಗ ಬೆಳಗಾವಿ ವಿಧಾನಸಭೆ ನಡೀತಾ ಇದೆ, ಯಾವ ಥರ ನಡೀತಾ ಇದೆ ಸರ್? ನಡೀತಾ ಇದೆ. ನಾವು ನಮ್ಮ ಅಭ್ಯರ್ಥಿ ಘೋಷಣೆ ಆಗೋಕ್ಕಿಂತ ಮುಂಚೆನೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಮತ್ತು ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ. ನಮ್ಮ ಶಾಸಕರು, ಮಾಜಿ ಶಾಸಕರು, ನಮ್ಮ ಮುಖಂಡರು ಕೂಡ ಹೇಳಿದ್ದೀವಿ. ಸೊ ಈಗಾಗಲೇ ನಾವು ಮುಂಚೆ ಕೂಡ ಹೇಳಿದ್ದು, ಮುಂಚೆನೇ ಫಸ್ಟ್ ನಂಬರ್ ಪ್ರಚಾರದಲ್ಲಿ ಕಾಂಗ್ರೆಸ್ ಇದೆ ಅಂತ ಹೇಳಿದ್ದೀವಿ. ಸೊ ಮುಂಚೆ ಏನಿದ್ದೀವಿ ಅದನ್ನು ಇಲ್ಲಿವರೆಗೆ ನಾವು ಕಾಯ್ಕೊಂಡು ಬಂದಿದ್ದೇವೆ. ಇನ್ನೇನು ನಾಳೆ ಚುನಾವಣೆ ಆಗ್ತಾಯಿದೆ, ಇವತ್ತಿಂದ ವಾತಾವರಣ ನಾಳೆ ಮುಂದುವರಿತಿದೆ. ಸೊ ಹೀಗಾಗಿ ಕಾಂಗ್ರೆಸ್ ಅದರಲ್ಲಿ ಕೂಡ ನಾವು ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಸರ್, ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆ ಆಯಿತು, ಇಡೀ ರಾಜ್ಯದಲ್ಲಿ 20ಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸ್ತಾರೆ. ಯಾವ ಥರ ಅಭ್ಯರ್ಥಿಗಳು ನಿಮಗೆ ಸ್ಪಂದನೆ ಕೊಡ್ತಾಯಿದ್ರು ಸದಸ್ಯರು? ವಿಶೇಷವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ಸಿನ ಸದಸ್ಯರ ಸಂಖ್ಯೆ ಬಹಳ ಹೆಚ್ಚಿದೆ. ಹೀಗಾಗಿ ಸುಮಾರು ಇದರಲ್ಲಿ 13ರಿಂದ 14 ಬರುವಂಥ ಒಂದು ನಿರೀಕ್ಷೆ ಇದೆ. ನಮ್ಮದು 25ರಲ್ಲಿ ಖಂಡಿತ ಅಷ್ಟು ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಇನ್ನೊಂದು ಏನಂದರೆ ಕಾಂಗ್ರೆಸ್ ಮಾಡಿರುವಂಥ ಕೆಲಸಗಳನ್ನು ಹೇಳ್ಕೊಂಡು ನೀವು ಮತ್ತೆ ಕೇಳ್ತಾ ಇದ್ದೀರಾ ಅಥವಾ ಪಕ್ಷದ ಹೇಳ್ಕೊಂಡು ಕೇಳ್ತಾ ಇದ್ದೀರಾ ಸರ್? ಇಲ್ಲ, ಮುಂಚೆ ನಾವು ಕಾಂಗ್ರೆಸ್ ಏನು 50 ವರ್ಷಗಳಿಗೆ ಮಾಡೋ ಸಾಧನೆ ಇರ್ಬೋದು, ಅಥವಾ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಧನೆಗಳಿರ್ಬೋದು. ವಿಶೇಷವಾಗಿ ಕಳೆದ 5 ವರ್ಷಗಳ ಸಿದ್ದರಾಮಯ್ಯ ಅವರ ಸರ್ಕಾರ ಸಾಧನೆಗಳ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ. ಹೀಗಾಗಿ ನಮ್ಗೆ ಅದು ಒಂದು ಶ್ರೀರಕ್ಷೆ ಆಗಿದೆ. ಅಂದರೆ ಬರುವಂಥ 2023 ಚುನಾವಣೆ ದಿಕ್ಸೂಚಿ ಆಗಬೇಕಂತ ತಮ್ಮ ಆಸೆ? ಹೌದು, ಬಂದರೆ ನಮಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಬರ್ತದೆ, ಧೈರ್ಯ ಬರ್ತದೆ. ಸೊ ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ತದೆ, ಮತದಾರರು ನಮ್ಮ ಪರವಾಗಿದ್ದಾರೆ ಅಂತ ಒಂದು ಸಂದೇಶ ಹೋಗ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಚನ್ನರಾಜ ಹಟ್ಟಿಯವರು ಬೆಳಗಾವಿಯಲ್ಲಿ ನಿಂತಿದ್ದಾರೆ ಸರ್, ತಾವೇನು ಹೇಳ್ತೀವಿ ಸರ್ ಅವ್ರ ಬಗ್ಗೆ? ಚನ್ನರಾಜ ಹಟ್ಟಿಹೊಳಿ ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವು ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ಮತ ಪಡೀಬೇಕು, ಅದರಿಂದ ನಮ್ಮ ಜಿಲ್ಲೆಗೆ ಒಂದು ಹೆಚ್ಚಿನ ಶಕ್ತಿ ಬರಬೇಕಂತ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಇಷ್ಟು ತಮ್ಮ ಬೆಳಗಾವಿ ಮಾತನ್ನು ಹಂಚಿಕೊಂಡರು. S9 ಟಿವಿ ಉಮೇಶ್ ಗೋಕಾಕ್. ಡಿಸೆಂಬರ್ 10ರಂದು ಜರುಗುವ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚನ್ನರಾಜ ಹಟ್ಟಿಹೊಳಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಅವರಿಗೆ ಒಂದು ಮತ ನೀಡಿ ಆಶೀರ್ವಾದ ಮಾಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅರಭಾವಿ ಮತಕ್ಷೇತ್ರದ ಉದಗಟ್ಟಿ, ಕೌಜಲಗಿ ಗ್ರಾಮಗಳ ಗ್ರಾಮ ಪಂಚಾಯತಿ ಸದಸ್ಯರನ್ನ ಬುಧವಾರ ಭೇಟಿ ಮಾಡಿ ಅವರು ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಾರ್ಥವಾಗಿ ಮಾತನಾಡಿಸಿದರು. ಡಿಸೆಂಬರ್ 10ರಂದು ಜರುಗುವ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚನ್ನರಾಜ ಹಟ್ಟಿಹೊಳಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಅವರಿಗೆ ಒಂದು ಮತ ನೀಡಿ ಆಶೀರ್ವಾದ ಮಾಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅರಭಾವಿ ಮತಕ್ಷೇತ್ರದ ಉದಗಟ್ಟಿ, ಕೌಜಲಗಿ ಗ್ರಾಮಗಳ ಗ್ರಾಮ ಪಂಚಾಯತಿ ಸದಸ್ಯರನ್ನ ಬುಧವಾರ ಭೇಟಿ ಮಾಡಿ ವಿಧಾನ ಪರಿಷತ್ ಚುನಾವಣೆ ಪ್ರಚಾರಾರ್ಥವಾಗಿ ಅವರು ಮಾತನಾಡಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರಸ್ತೆಗಳು, ಕೃಷಿ ಹೊಂಡ ಮುಂತಾದ ಅಭಿವೃದ್ಧಿ ಕೆಲಸಗಳು ಆಗಿವೆ. ಅವುಗಳನ್ನು ಪರಿಗಣಿಸಿ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಅವರಿಗೆ ಮತ ನೀಡಬೇಕು ಅಂತ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಚನ್ನರಾಜ ಹಟ್ಟಿಹೊಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಕಾರ್ಯವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ. ಚನ್ನರಾಜ್ ಯುವಕರು, ಉದ್ಯಮಿಯೂ ಆಗಿದ್ದು ಜನಸೇವೆ ಮಾಡಲು ಉತ್ಸುಕರಾಗಿದ್ದಾರೆ ಅಂತ ಹೇಳಿದರು. ವಿಧಾನ ಪರಿಷತ್ತಿನ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಉಪಸ್ಥಿರುವಂಥ ಆತ್ಮೀಯರಾದ ಡಾಕ್ಟರ್ ಸನ್ನಕ್ಕಿ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರು ರಮೇಶ್ ಹುಟ್ಟಿಗೆ ಅವರು, ರಾಮಣ್ಣ ಅವರು, ಶಿವಲಿಂಗ ಅವರು, ಉತ್ಸವ ಅವರಿದ್ದಾರೆ, ಶಿವ ಪಾಟ್ಲ ಅವರಿದ್ದಾರೆ. ತಾವೆಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಯಾವತ್ತು ಮುಖಂಡರೇ, ಇದೇ 10ಕ್ಕೆ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚನ್ನರಾಜ ಹಟ್ಟಿಹೊಳಿ ಅವರನ್ನ ಸ್ಪರ್ಧೆಗಿಳಿಸಿದ್ದೀವಿ. ಅವ್ರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವ್ರಿಗೂ ಒಂದು ತಾವು ಮತ ಕೊಡಬೇಕಂತ ಇವತ್ತು ವಿನಂತಿ ಮಾಡ್ಕೊಳ್ಳಿಕ್ಕೆ ತಮ್ಮ ಗ್ರಾಮಕ್ಕೆ ಕೂಡ ಭೇಟಿ ನೀಡಿದ್ದೇವೆ. ಅವ್ರ ಬಗ್ಗೆ ಬಹುಶಃ ಈಗಾಗಲೇ ಪರಿಚಿತರು, ಬಹುಶಃ ಹೆಚ್ಚು ಕಮ್ಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಒಬ್ಬರು ಉದ್ಯಮಿಗಳಾಗಿದ್ದಾರೆ, ಉತ್ಸಾಹಗಳಾಗಿದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಅವ್ರಿಗೊಂದು ಅವಕಾಶನ ನೀಡಿದೆ. ಅದಕ್ಕೆ ತಾವು ದಯವಿಟ್ಟು ಅವರಿಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಸರ್ಕಾರದ ಸಾಧನೆ ಮೇಲೆ ಇವತ್ತು ಮತಗಳನ್ನು ಕೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. 5 ವರ್ಷಗಳಲ್ಲಿ 13ರಿಂದ 18ರವರೆಗೆ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ರಾಜ್ಯದಲ್ಲಿ ಮಾಡಿದೆ.
ಸೊ ಈಗ ಕಾರಣಕ್ಕಾಗಿ ಆ ಚುನಾವಣೆ ಈ ಚುನಾವಣೆ ಕೂಡ ಅವು ಕೂಡ ನಮಗೆ ರಕ್ಷೆ ಬರಬೇಕು. ತಮಗೆಲ್ಲ ಗೊತ್ತಿರುವಂಥ ವಿಚಾರ, ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ. ಆ ಹಿನ್ನೆಲೆಯಲ್ಲಿ ಮತಗಳನ್ನು ಕೊಡಬೇಕು ಮತ್ತು ವೈಯಕ್ತಿಕವಾಗಿ ಅವರೊಬ್ಬರು ಉತ್ಸಾಹಿಗಳಿದ್ದಾರೆ. ನಾವು ಕೂಡ ನಮ್ಮ ಅಧಿಕಾರದಲ್ಲಿ ಸಾಕಷ್ಟು ನಿಮಗೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ತಮಗೆಲ್ಲ ಹೆಚ್ಚಿಗೆ ಹೇಳಿದೆ. ಯಾಕಂದ್ರೆ 2 ಮತಗಳು ನೀಡಲಿಕ್ಕೆ ಅವಕಾಶ ಇದೆ ಈ ಚುನಾವಣೆಯಲ್ಲಿ. ನಮ್ಮ ಜಿಲ್ಲೆಯಿಂದ ಇಬ್ಬರಿಗೆ ಚುನಾಯಿತ ಮಾಡಲಿಕ್ಕೆ ಇಬ್ಬರಿಗೆ 1 ಮತದಾರರಿಗೆ ಅವಕಾಶ ಇದೆ. ಹೀಗಾಗಿ ನಮ್ಮ ಪಕ್ಷದಿಂದ ಒಬ್ಬರೇ ಸ್ಪರ್ಧೆ ಮಾಡಿದ್ದಾರೆ. ನಮಗೊಂದು ಮತಗಳನ್ನು ಕೊಡಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ಸನಕಿ ಮಾತನಾಡಿ, ಸತೀಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರ ಮಾತುಗಳಿಗೆ ಗೌರವ ನೀಡ್ತೇನೆ. ಆತ್ಮವಂಚನೆ ಮಾಡಿಕೊಳ್ಳದೆ 2 ಮತಗಳನ್ನು ನೀಡಬೇಕು ಅಂತ ಹೇಳಿದರು. ಪ್ರಚಾರಾರ್ಥವಾಗಿ ನಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರು ಆದಂಥ ಯಮಕನಮರಡಿ ಶಾಸಕರು, ರಾಜ್ಯ ನಾಯಕರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಯಾವತ್ತೂ ವೇದಿಕೆ ಮೇಲೆ ಹಚ್ಚಿರ್ತಕ್ಕಂಥ ಪಕ್ಷದ ಹಿರಿಯರೇ ಮತ್ತು ಸ್ಥಳೀಯ ಮುಖಂಡರೇ, ಕೌಸರ್ಗಿ, ಗಡ್ಡೆಗಟ್ಟಿ, ಬೆಟಗೇರಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರೇ, ಯಾವತ್ತೂ ಬಂಧುಗಳೇ, ಈಗಾಗಲೇ ಚರ್ಚೆ ವಿಷಯ ಇತ್ತು. ಯಾಕಂದ್ರೆ ನಾವು ಮೊದಲಿನ ಸಹಿತ ರಾಜಕೀಯವನ್ನು ಪ್ರಾರಂಭ ಮಾಡಿದ್ದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದೊಳಗೆ. ಆಗ ನಮ್ಮ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಅವರು ನಮಗೆ ಅನಿವಾರ್ಯ ಐತೆ. ಯಾಕಂದ್ರೆ ಆತ್ಮವಂಚನೆ ಮಾಡ್ಕೊಂಡು ಇದ್ದದ್ದು ಹೇಳಿರ್ಬೇಕಾಗ್ತದೆ. ಅನಿವಾರ್ಯವಾಗಿ ಸತೀಶ್ ಅವ್ರಿಗೂ ಮಾತಿಗೂ ನಾವು ಗೌರವ ಕೊಡ್ತೀವಿ, ಬಾಲಚಂದ್ರ ಜಾರಕಿಹೊಳಿ ಮಾತಿಗೂ ಗೌರವ ಕೊಡ್ತೀವಿ. 2 ಮತ ಹಾಕೋದೈತೆ ನಮಗೆ. ನಾವು ಇಬ್ಬರಿಗೂ ಸಹಿತ ನಮ್ಮ ಒಂದು ಆತ್ಮವಂಚನೆ ಮಾಡಿಕೊಂಡ ಪ್ರಾಮಾಣಿಕವಾಗಿ ಮತವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಕೌಜಲಗಿ ಬ್ಲಾಕ್ ಅಧ್ಯಕ್ಷ ಲಂಗಣ್ಣ ಕಾಸನವರ, ಅರಬಾವಿ ಬ್ಲಾಕ್ ಅಧ್ಯಕ್ಷ ಗುರುರಾಜ್ ಪೂಜೇರ, ಕಾಂಗ್ರೆಸ್ ಮುಖಂಡರಾದ ರಮೇಶ್ ಉಟಗಿ, ಶಿವು ಪಾಟೀಲ್, ಶಿವಲಿಂಗ ಬಳಿಗಾರ್, ಬಸ್ಸು ಕೋಶಿ, ಕರೆಪ್ಪ ಬಸ್ಕೊಪ್ಪಿ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಉಮೇಶ್ ನಿಂಬಗಾವ್, S9 TV, ಗೋಕಾಕ್. ನಾಳೆ ಬೆಳಗಾವಿಯಲ್ಲಿ 2 ಸ್ಥಾನಕ್ಕೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತದಿಂದ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಬೆಳಗಾವಿಯ ಜ್ಯೋತಿ ಕಾಲೇಜಿನ ಮಸ್ಟರಿಂಗ್ ಕೇಂದ್ರಕ್ಕೆ ಡಿಸಿ ಚುನಾವಣಾಧಿಕಾರಿ ವೆಂಕಟೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಳೆ ಬೆಳಗಾವಿಯಲ್ಲಿ 2 ಸ್ಥಾನಕ್ಕೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತದಿಂದ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಬೆಳಗಾವಿ ಜ್ಯೋತಿ ಕಾಲೇಜಿನ ಮಸ್ಟರಿಂಗ್ ಕೇಂದ್ರಕ್ಕೆ ಡಿಸಿ ಚುನಾವಣಾಧಿಕಾರಿ ವೆಂಕಟೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಿಲ್ಲೆಯ 14 ತಾಲೂಕಿನಲ್ಲಿ ಮಸ್ಟರಿಂಗ್ ಕಾರ್ಯ ಆರಂಭವಾಗಿದ್ದು, ನಗರದ ಜ್ಯೋತಿ ಕಾಲೇಜಿಗೆ ಡಿಸಿ ವೆಂಕಟೇಶ್ ಕುಮಾರ್ ಭೇಟಿ ನೀಡಿದ್ರು. ಇವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ದರ್ಶನ್ ಸಾಥ್ ನೀಡಿದ್ರು. ಜಿಲ್ಲೆಯಲ್ಲಿ 511 ಮತಗಟ್ಟೆ ಕೇಂದ್ರ ಸ್ಥಾಪನೆ ಮಾಡಲಾಗಿದ್ದು, ಪ್ರತಿಯೊಂದು ಮತಗಟ್ಟೆ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ವಿಡಿಯೋ ಚಿತ್ರೀಕರಣ ವ್ಯವಸ್ಥೆ ಮಾಡಲಾಗಿದೆ. ಅಕ್ರಮ ತಡೆಯಲು ಪ್ರತಿಯೊಂದು ಮತಗಟ್ಟೆ ಕೇಂದ್ರಕ್ಕೆ ಮೈಕ್ರೋ ಅಬ್ಸರ್ವರ್ ನೇಮಕ ಮಾಡಲಾಗಿದ್ದು, ಪಾಲಿಕೆ, ಸ್ಥಳೀಯ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ಸೇರಿ 8875 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ಇರುವುದರಿಂದ ಚಿಕ್ಕೋಡಿಯಲ್ಲಿ ಮತ ಎಣಿಕೆ ನಡೆಯಲಿದೆ. ಸಂಜೆ ವೇಳೆಗೆ ಪ್ರತಿಯೊಂದು ಮತಗಟ್ಟೆ ಕೇಂದ್ರಕ್ಕೆ ತಲುಪಲಿರುವ ಚುನಾವಣಾ ಸಿಬ್ಬಂದಿಗಳು ಬ್ಯಾಲೆಟ್ ಪೇಪರ್ ಜೊತೆಗೆ ಮತಗಟ್ಟೆ ಕೇಂದ್ರಕ್ಕೆ ಚುನಾವಣಾ ಸಿಬ್ಬಂದಿ ತೆರಳಲಿದ್ದಾರೆ. ಚುನಾವಣಾ ಕರ್ತವ್ಯಕ್ಕೆ 3500 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪ್ರತಿಯೊಂದು ಮತಗಟ್ಟೆ ಕೇಂದ್ರದಲ್ಲಿ 5 ಜನ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ನ್ಯಾಯಸಮ್ಮತವಾದ ಮುಕ್ತ ಮತದಾನಕ್ಕಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ತಾರಿಯಾಲ ಹತ್ರ ಮಾಡ್ತಾ ಇದ್ದೀವಿ. ಬಟ್ ಅದು ಹಿಂದೆ ಆ KDB ಬಿಲ್ಡಿಂಗ್ ಇತ್ತು, ಅಲ್ಲಿ ಮಾಡಿಕೊಂಡ್ರು. ಬಟ್ ಈಗಿಲ್ಲ, ಟೆಂಪ್ರವರಿಯಾಗಿ ಟೌನ್ಶಿಪ್ ಮಾಡ್ತಾ ಇದ್ವಿ. ಬಿಕಾಸ್ ಹೊರಗಡೆಯಿಂದ ಆಲ್ಮೋಸ್ಟ್ 2500ಗಿಂತ ಹೆಚ್ಚು ಜನ ಕರಿತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಮತ್ತು ಅವ್ರದ್ದು ಅಕಾಮಿಡೇಷನ್, ಊಟದ ವಸತಿ, ಅಪ್ರೋಚ್ ರೋಡ್ ಇದೆಲ್ಲ ಕೂಡ ಮಾಡಿಕೊಡೋಕ್ಕಿಲ್ಲ. ಈವನ್ ಕಾರ್ಪೊರೇಷನ್ಗೆ ಕೆಲವು ಕೆಲಸಗಳು ಮಾಡಿದ್ದಾರೆ. ಪೊಲೀಸ್ ಕಮಿಷನರನ್ನು ಇದಕ್ಕೆ ಜವಾಬ್ದಾರಿ ವಹಿಸಿ ಅವರು ಅಕಾಮಿಡೇಷನ್ ಮಾಡೋದು, ಊಟದ ವ್ಯವಸ್ಥೆ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದೆ ಈಗ ಈಗಾಗಲೇ ನೀವು ಮಾರ್ಗಸೂಚಿ, ಸರ್ಕಾರದ ಮಾರ್ಗಸೂಚಿ, ಕೋವಿಡ್ ನಿಯಮಾವಳಿಗಳ ಪ್ರಕಾರ ಯಾವುದೇ ಗ್ಯಾದರಿಂಗ್ ಇದ್ರೂ 500 ಜನರಿಗಿಂತ ಜಾಸ್ತಿ ಮಾಡುವಂಗಿಲ್ಲ ಅಂದಿದೆ. ಈ ಎಲ್ಲ ಪ್ರೊಟೆಸ್ಟ್ಗೆ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ನಾನು ಡೈರೆಕ್ಷನ್ ಕೊಟ್ಟಿದ್ದೇನೆ. ಯಾವುದೇ ಇದ್ದಿದ್ರೂ ಕೂಡ ವಿತಿನ್ ದ ಲಿಮಿಟ್ ಕೋವಿಡ್ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ 500 ಜನರಿಗಿಂತ ಜಾಸ್ತಿ ಸೇರದಂತೆ ಪರ್ಮಿಷನ್ ಕೊಡಿ ಎಂದು ಈಗ ಅವ್ರು ಕೊಡೋರು ಕೂಡ ಅದೇ ಥರ ಕೊಡ್ತಾ ಇದ್ದಾರೆ. ಅದೇ ಅದು ಕೊಂಡಾಸ್ಕೊಪ್ಪ ಇಂದ ಅದು ಒಂದು ಜಾಗ, ಸ್ವರ್ಣ ಗಾರ್ಡನ್ ಒಂದು, ನಾರ್ಮಲಿ 2 ಕಡೆನೇ ಆಗ್ತದೆ. ಸೊ ಆ 2 ಪ್ಲೇಸ್ನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅಧಿವೇಶನಕ್ಕೆ ಬರೋ ಪ್ರತಿಯೊಬ್ಬರು ಈ RTPCR ಮತ್ತು ಇದು 2 ಇರ್ಬೋದು, ಎಲ್ಲ ಜರ್ನಲಿಸ್ಟ್ಗಳು ಇನ್ಕ್ಲೂಡಿಂಗ್ ನಿಮಗೂ ಕೂಡ ಇದೆ.
ಎಲ್ಲ ಮಾಡ್ತೀವಿ ಈಗ ಇಲ್ಲ ಈಗ ಹೇಳ್ತೀನಿ. ಈಗ 2 ಕಡೆ ಆಲ್ರೆಡಿ ಸ್ವಾಪ್ ಕಲೆಕ್ಷನ್ ನಾಳೆಯಿಂದ ಶುರು ಆಗ್ತದೆ. ಸ್ವಾಪ್ ಕಲೆಕ್ಷನ್ DH ಹೋಗಿ ಈಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ. ನಿಮ್ಮ ADಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಲ್ಲಿ ಮಾಡಬೇಕು ಸ್ಪೆಷಲ್ ಆಗಿ ಬೇಕಾದ್ರೆ ಒಂದು ಟೈಮ್ ಕೊಟ್ಟು ಎಲ್ಲ ಒಂದೇ ಟೈಮ್ ಮಾಡ್ಕೊಂಡು ತೊಂದರೆ ಇಲ್ಲ. ಆಮೇಲೆ ನಿಮ್ಮದು ಎಲ್ಲ ಬ್ಯಾಂಗ್ಳೂರಿಂದ ಯಾರು ಬರ್ತಾರೆ ಅವರು ಕೂಡ ನೀವು ದಯವಿಟ್ಟು ಇನ್ಫಾರ್ಮ್ ಮಾಡಬೇಕು. ಅದು ಯಾರಿದಾರೋ ಅವ್ರು ಆ ಥರ ತಗೊಂಡು ಬಂದರೆ, ಇಲ್ಲಾಂದರೆ ಇಲ್ಲಿ ಮತ್ತೆ ಟೆಸ್ಟ್ ಮಾಡಿ ವೆಯ್ಟ್ ಮಾಡಬೇಕಾಗ್ತದೆ. ಸ್ವಾಪ್ ಸೊ ಅದು ಒಂದು. ಸೆಕೆಂಡ್ ಪಾಯಿಂಟ್ ನೋಡಿದರೆ ಈಗಾಗಲೇ ಊಟದ ವ್ಯವಸ್ಥೆ, ಅಕಾಮಿಡೇಷನ್ ಇದೆಲ್ಲ ಕೂಡ ನಾವು ಈಗಾಗಲೇ ನಮ್ಮ ಹಂತದಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಟೈಮ್ ಏನಾಗ್ತದೆ, ಸೆಕ್ರೆಟ್ರಿಯೇಟ್ನಲ್ಲಿ ಫಸ್ಟ್ ಟೈಮ್ ಎಲ್ಲ ಕೊಠಡಿಗಳಲ್ಲೂ ಆಫೀಸ್ ವ್ಯವಸ್ಥೆ ಮಾಡಿದ್ದೀವಿ. ಈಗ ಫಸ್ಟ್ ಟೈಮ್, ಹಿಂದೆ ಈ ಥರ ಇರಲಿಲ್ಲ. ಈಗ ಏನೇ ಇದ್ದಿದ್ರೂ ಕೂಡ ಆಫೀಸ್ ಮುಖಾಂತರ ಫೈಲ್ಗಳು ಮೂವ್ ಆಗೋ ರೀತಿಯಲ್ಲಿ ಮಾಡಿ. ಅದು ಒಂದು ಈ ಅಧಿವೇಶನದಲ್ಲಿ ಹೊಸದಾಗಿ ಏನಾಗಿದೆ ಅಂದರೆ, ಅದು ಒಂದು ಹಿಂದೆ ಆ ಥರ ಇರಲಿಲ್ಲ. ಬೆಂಗಳೂರಿನಲ್ಲಿ ಇರುತ್ತೆ ಆಫೀಸು, ಬಟ್ ಇಲ್ಲಿ ಎಲ್ಲ ಇದರಲ್ಲೂ ಕೂಡ ಆಫೀಸ್ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ಫೈಲ್ಸು ಆಫೀಸಲ್ಲಿ ಮೂವ್ ಆಗುತ್ತೆ. ನಾಗೇಶ್ ಕುಂಬಳಿ, S9 TV ಬೆಳಗಾವಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. Integrated course of television, print, digital and radio PG diploma in modern news practice. Alma Media School, AMC City College, 33rd Road, 2nd Main, 7th Block, Jayanagar, Bengaluru, 560070. ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕೆಲ ಸಂಘಟನೆಗಳು, ಮಠಾಧೀಶರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಸಮಸ್ತ ಸಸ್ಯಾಹಾರಿ ನಾಗರಿಕರ ಒಕ್ಕೂಟದ ವತಿಯಿಂದ ಮೊಟ್ಟೆ ವಿತರಣೆಯ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನು ನಡೆಸಿದರು. ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕೆಲ ಸಂಘಟನೆಗಳು, ಮಠಾಧೀಶರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಸಮಸ್ತ ಸಸ್ಯಾಹಾರಿ ನಾಗರಿಕರ ಒಕ್ಕೂಟದ ವತಿಯಿಂದ ಮೊಟ್ಟೆ ವಿತರಣೆ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಈ ಸಂಬಂಧ ಸಸ್ಯಾಹಾರಿ ನಾಗರಿಕರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಗಳಲ್ಲಿ ಏಕರೂಪದ ಸಮವಸ್ತ್ರ, ಏಕರೂಪದ ಪಠ್ಯಪುಸ್ತಕ ಇರುವಾಗ ಆಹಾರದ ವಿಚಾರದಲ್ಲಿ ಯಾಕೆ ವ್ಯತ್ಯಾಸ ಮಾಡ್ತಾ ಇದ್ದೀರಿ? ಮೊಟ್ಟೆ ವಿತರಣೆಯಿಂದ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಸೃಷ್ಟಿಸುವ ಕೆಲಸ ಯಾಕೆ ಮಾಡ್ತಿದ್ದೀರಿ ಅಂತ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಕೆಲವು ದಿವಸಗಳ ಹಿಂದೆ ಕರ್ನಾಟಕ ಸರ್ಕಾರ ಈ ಅಂಗನವಾಡಿ ಮತ್ತು ಶಾಲೆ ಮಕ್ಕಳಿಗೆ ಪೌಷ್ಟಿಕ ಆಹಾರವಂತ ತಿಳಿದು ಎಗ್ಸ್ಗಳನ್ನು ಕೊಡಲಿಕ್ಕೆ ಚಾಲು ಮಾಡಿದ್ದಾರೆ. ಮಕ್ಕಳು ನಾಜೂಕಿರ್ತಾರೆ. ಶಾಕಾಹಾರಿ ಮಕ್ಕಳು, ಜೈನರ ಮಕ್ಕಳು, ಲಿಂಗಾಯತರ ಮಕ್ಕಳು, ಮಹೇಶ್ವರಿ ಸಮಾಜದ ಮಕ್ಕಳು, ಬ್ರಾಹ್ಮಣರ ಮಕ್ಕಳು, ಎಲ್ಲ ಮಕ್ಕಳು ಸಾಮಾನ್ಯವಾಗಿರ್ತಾರೆ. ಅವರು ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ, ಅವ್ರು ತಿಂತಾರೆ ಅಂತ ತಿಳ್ಕೊಂಡು ಒಮ್ಮೆ ಸರಿ ಇಲ್ಲ ಅಂತಾರೆ. ಮರದೇ ಆದ ನಂತರ ಫೋರ್ಸ್ ಮಾಡಿದರೆ ಅವರು ತಿನ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಶಾಕಾಹಾರಿ ಮಕ್ಕಳಿಗೆ ಮಾಂಸಾಹಾರಿ ಮಾಡಲಿಕ್ಕೆ ಇದೊಂದು ಕಾರಣ. ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಹೇಗೆ 1990ರಲ್ಲಿ ತಮ್ಮ ಕಾನೂನನ್ನು ತಿರುಗಿ ತಗೊಂತು, 2006ನಲ್ಲಿ ಸಹ ತಮ್ಮ ಕಾನೂನನ್ನು ತಿರುಗಿ ತಗೊಂತು, ಈಗ 2021ರಲ್ಲಿ BJP ಸರ್ಕಾರನು ಈ ಕಾನೂನನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಇಮಿಡಿಯೇಟ್ ಆಗಿ ತಗೋಬೇಕು. ಇದು ಕಾನೂನು ತಿರುಗಿ ತಗೊಳ್ಳಿಲ್ಲ ಅಂತಂದ್ರೆ ಶಾಕಾಹಾರಿ ಸಮಾಜ ರೊಚ್ಚಿಗೆದ್ದು ಏನೇನು ಮಾಡಬಹುದು. ಅದಕ್ಕೋಸ್ಕರ ಆ ಥರ ನಮಗೆ ಮಾಡಲಿಕ್ಕೆ ತಾವು ಅನುವು ಮಾಡಿ ಕೊಡಬೇಡ್ರಿ. ಯಾವುದೇ ಪರಿಸ್ಥಿತಿಯಲ್ಲಿ ಈ ಏನು ನೀವು ವಿಧೇಯಕವನ್ನು ತಂದಿದ್ರಿ ಅದನ್ನು ಇಮಿಡಿಯೇಟಾಗಿ ತಿರುಗಿ ತಗೋಬೇಕು. ಆ ಪ್ರೋಟೀನಿಗೋಸ್ಕರ ಎಗ್ ಅಷ್ಟೇ ಅಲ್ಲ, ಈಗ ಕುದುರೆ ತಿನ್ನೋದೇನು ಹಾರ್ಸ್ ಪವರ್ ಅಂತೀವಿ, ಶಕ್ತಿವಂತ ಕುದುರೆ. ಅದು ಏನು ತಿಂತದೆ? ಹುಲ್ಲು ತಿಂತದೆ.
ಆ ಹುಲ್ಲಿನಲ್ಲಿ ಇಷ್ಟು ಪವರ್ ಇದೆ, ಈ ಎಗ್ನಲ್ಲಿ ಓನ್ಲಿ ಪ್ರೋಟೀನ್ ಇದೆ. ಈ ಬೇಕೆ ನಮ್ಮ ಅಕ್ಕಡಿ ಕಾಳುಗಳು, ಶೇಂಗಾ ದಾಣಿ, ಆ ನಂತರ ಸಾಕಷ್ಟು ನಮ್ಮಲ್ಲಿ ಗ್ರೀನ್ ವೆಜಿಟೇಬಲ್ಸು, ದ್ವಿದಳ ಧಾನ್ಯಗಳು, ಎಲ್ಲದರಲ್ಲಿ ಪ್ರೋಟೀನ್ ಅಷ್ಟೇ ಅಲ್ಲ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಐರನ್ನು ಎಲ್ಲ ಸಿಗುತ್ತೆ. ಇದಕ್ಕಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬೊಮ್ಮಾಯಿ ಅವರಿಗೆ ನಾವು ಕಳಕಳಿ ವಿನಂತಿ ಮಾಡ್ತಾ ಇದ್ದೇವೆ. ಸೊ ನಮ್ಮ ಮಾತನ್ನು ತಿಳಿದುಕೊಂಡು ತಾವು ಕೂಲಂಕುಷವಾಗಿ ವಿಚಾರ ಮಾಡಿ ಇಮಿಡಿಯೇಟ್ ಆಗಿ ಈ ಮೊಟ್ಟೆ ಕೊಡುವುದನ್ನು ಬಂದ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇದು ಸಸ್ಯಾಹಾರಿ ನಾಗರಿಕರ ಸಮಾಜದ ಒಕ್ಕೂಟ. ಇನ್ನು ಬೆಳಗಾವಿಯ ವಿಶ್ವಗುರು ಬಸವ ಮಂಟಪದ ಅಧ್ಯಕ್ಷರಾದ ಪರಮಪೂಜ್ಯ ಬಸವ ಪ್ರಕಾಶ ಸ್ವಾಮೀಜಿ ಮಾತನಾಡಿ, ಸಮಾಜವನ್ನ ಆಹಾರದ ಮೇಲೆ ಒಡೆಯುವ ಹುನ್ನಾರ ನಡೀತಾ ಇದೆ. ಈ ರೀತಿ ಸಿಎಂ ಮಾಡಬಾರದಾಗಿತ್ತು. ಈ ಹಿಂದೆ ವೀರಪ್ಪ ಮೊಯ್ಲಿ ಸರ್ಕಾರ ಹೋರಾಟಕ್ಕೆ ಮಣಿದು ಈ ಆದೇಶವನ್ನ ಹಿಂಪಡೆದಿದ್ರು. ಇದಾದ ಬಳಿಕ ಯಡಿಯೂರಪ್ಪ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಮಾತಾಜಿಯವರ ಹೋರಾಟಕ್ಕೆ ಮಣಿದು ಈ ಆದೇಶವನ್ನ ಹಿಂಪಡೆಯಲಾಗಿತ್ತು. ಈಗ ಮತ್ತೆ ಸಮಾಜವನ್ನ ಗುಲ್ಲೆಬ್ಬಿಸುವ ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಸಚಿವ ಸಂಪುಟ ಸಭೆ ಕರೆದು ಅದನ್ನ ತಕ್ಷಣವೇ ಹಿಂಪಡೆಯಬೇಕು. ಮನೆಯಲ್ಲಿ ಆಹಾರ ಕೊಡ್ತಾ ಇರೋದನ್ನ ನಾವು ವಿರೋಧ ಮಾಡ್ತಿಲ್ಲ. ಶಾಲೆಯಲ್ಲಿ ಸಾರ್ವಜನಿಕವಾಗಿ ಮೊಟ್ಟೆ ವಿತರಣೆ ಮಾಡಬೇಡಿ ಅನ್ನೋದು ನಮ್ಮ ವಾದವಾಗಿದೆ ಅಂತ ಹೇಳಿದರು. ಸಮಾಜವನ್ನು ಆಹಾರದ ಮೇಲೆ ಹೊಡಿತಕ್ಕಂಥ ಹುನ್ನಾರ ನಡೀತಾ ಇದೆ. ಈ ರೀತಿ CM ಅವರು ಮಾಡಬಾರ್ದಾಗಿತ್ತು. ಹಿಂದೆ ವೀರಪ್ಪ ಮೊಯ್ಲಿ ಅವರು ಈ ಒಂದು ಆದೇಶವನ್ನು ಹೋರಾಟಕ್ಕೆ ಮಣಿದು ವೀರಪ್ಪ ಮೊಯ್ಲಿ ಅವರ ಸರ್ಕಾರ ಇದ್ದಾಗ ಹಿಂದಕ್ಕೆ ಪಡ್ಕೊಂಡಿದ್ದರು. ಅದೇ ರೀತಿಯಾಗಿ ಏನು BS ಯಡಿಯೂರಪ್ಪನವರು ಹಾಗೂ HD ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಅವರ ನೇತೃತ್ವದೊಂದಿಗೆ ಏನು ಹೋರಾಟ ನಡೆದಿತ್ತು, ಒಂದು ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಪೇಜಾವರ ಶ್ರೀಗಳು, ಲಿಂಗೈಕ್ಯರಾಗಿರ್ತಕ್ಕಂಥ ಹಿಂದಿನ ಆದಿಚುಂಚನಗಿರಿ ಶ್ರೀಗಳು ಹೋರಾಟವನ್ನು ಮಾಡಿದರು. ಆ ಹೋರಾಟವನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು HD ಕುಮಾರಸ್ವಾಮಿ ಅವರು ಹಿಂದಕ್ಕೆ ಪಡ್ಕೊಂಡಿದ್ದರು. ಮಾತಾಜಿಯವ್ರ ಹೋರಾಟಕ್ಕೆ ಮಣಿದು ಹಿಂದಕ್ಕೆ ಪಡ್ಕೊಂಡಿದ್ದರು. ಈಗ ಮತ್ತೆ ಈ ಒಂದು ಸಮಾಜವನ್ನು ಗುಲ್ಲೆಬ್ಬಿಸಲಿಕ್ಕಾಗಿ ಈ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ದಯಮಾಡಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಪ್ಪ ಅಂತಂತಂದರೆ, ಇದನ್ನು ಕೂಡಲೇ ಹಿಂದಕ್ಕೆ ಪಡ್ಕೋಬೇಕು. ಅವರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ಸಚಿವರ ಮೀಟಿಂಗನ್ನು ಕರೆದು ಇದನ್ನು ಕೂಡಲೇ ಹಿಂದಕ್ಕೆ ಪಡ್ಕೊಳ್ಬೇಕು. ಮಕ್ಕಳ ಮನೆಯಲ್ಲಿ ಮಕ್ಕಳಲ್ಲಿ ಮನೆಯಲ್ಲಿ ಕೊಡ್ತಕ್ಕಂಥ ಆಹಾರವನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ನಾನು ಸ್ಪಷ್ಟತೆಯನ್ನು ನೀಡ್ತಾ ಇದ್ದೀನಿ. ಮನೆಯಲ್ಲಿ ಆಹಾರವನ್ನು ಕೊಡ್ತಕ್ಕಂಥದ್ದನ್ನು ನಾನು ವಿರೋಧ ಮಾಡ್ತಾಯಿಲ್ಲ. ನಮ್ಮ ಅಭಿಪ್ರಾಯ ಏನಪ್ಪ, ಶಾಲೆಯಲ್ಲಿ ಕೊಡ್ಲಿಕ್ಕೆ ಹೋಗಬೇಡ್ರಿ. ಶಾಲೆಯಲ್ಲಿ ಸಾರ್ವಜನಿಕವಾಗಿ ಮೊಟ್ಟೆ ವಿತರಣೆಯನ್ನು ಮಾಡೋಕ್ಕೆ ಹೋಗಬೇಡಿ. ಸಸ್ಯಾಹಾರದ ತಳಹದಿ ಮೇಲೆ ಭಾರತ ದೇಶ ಹುಟ್ಟಿದೆ. ಮಾಂಸಾಹಾರ ಭಾರತ ದೇಶದಲ್ಲಿಲ್ಲ. ಹಲವಾರು ಸಂಸ್ಕೃತಿ, ಹಲವಾರು ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಈ ದೇಶದೊಳಗಡೆ ಎಲ್ಲರೂ ದಲಿತ ವಿರೋಧಿ ಅಂತ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ನಾನು ದಲಿತ ವಿರೋಧಿ ಅಲ್ಲ. ಆ್ಯಕ್ಚುಲಿ ಈ ದೇಶದಲ್ಲಿ ದಲಿತರು ಮಾಂಸಾಹಾರಿಗಳಲ್ಲ. ಈ ದೇಶದಲ್ಲಿ ವಲಸೆ ಬಂದಿರತಕ್ಕಂಥವ್ರು ಮಾಂಸಾಹಾರವನ್ನು ಈ ದೇಶದಲ್ಲಿ ತಂದು ಹಾಕಿದರು. ನಾನು ದಲಿತ ವಿರೋಧಿ ಅಲ್ಲ. ಇದನ್ನು ದಲಿತ ವಿರೋಧಿ ಅಂತ ಯಾರಾದರೂ ಭಾವಿಸ್ಕೊಂಡಿದ್ರೆ ಅದು ಅವರ ಅತಿಶಯೋಕ್ತಿ. ಅದು ನಾನು ದಲಿತ ವಿರೋಧಿ ಅಲ್ಲ. ದಲಿತರನ್ನು ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ಒಪ್ಪಿಕೊಳ್ಳಿರ್ತಕ್ಕಂಥ ನಾನು ದಲಿತ ವಿರೋಧನ ಮಾಡೋದು ಅಂದರೆ ಇದು ಅವರ ಅತಿಶಯೋಕ್ತಿ ಅನ್ನುವಂಥದ್ದನ್ನು ಇಲ್ಲಿ ನಾನು ಸ್ಪಷ್ಟತೆ ನೀಡ್ತಾ ಇದ್ದೇನೆ. ಇನ್ನು ಲಿಂಗಾಯತ ಮುಖಂಡ ಆನಂದ ಗುಡ್ಸ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಹಿಂದೆ ಕಾರ್ಯಕ್ರಮ ಜಾರಿಗೆ ತರಲು ಮುಂದಾದಾಗ ನಾವೆಲ್ಲ ಹೋರಾಟ ಮಾಡಿದಾಗ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಶಾಲೆಯಲ್ಲಿ ಒಂದೇ ತರಹದ ಬಟ್ಟೆ ಇರುತ್ತೆ, ಒಂದೇ ತರಹದ ಪಠ್ಯಪುಸ್ತಕ ಇರುತ್ತೆ. ಆಹಾರದಲ್ಲಿ ಯಾಕೆ ಬದಲಾವಣೆ ಮಾಡ್ತಿದ್ದೀರಿ? ಆಹಾರವೂ ಕೂಡ ಏಕರೂಪದಲ್ಲಿಯೇ ಇರಬೇಕು. ಸರ್ಕಾರ ಮೊಟ್ಟೆ ವಿತರಣೆ ಆದೇಶವನ್ನು ಹಿಂಪಡೆಯದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಅವರು ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಶಂಕರ್ ಗುಡಸ, ರಾಜೇಂದ್ರ ಜೈನ್, ಕೆ ಬಸವರಾಜ್, ಅಶೋಕ್ ಪೆಂಡಿಗೇರಿ, ನಾಗೇಂದ್ರ ದಾಸ್, ಮಹೇಶ್ವರಿ ಸಮಾಜ ಬಟ್ಟೆಡ, ಜೀತೋತ್ ಪುಷ್ಪಕ ಹನುಮನ್ನವರ, ಶಿವಾನಂದ ವಾಗರವಾಡಿ, SS ಪಾಟೀಲ್, ಶಂಕರ್ ತಿಪ್ಪ, ಬಸವರಾಜ್ ಹಂಪನವರ ಸೇರಿದಂತೆ ಜೈನ ಸಮಾಜ, ಬ್ರಾಹ್ಮಣ ಸಮಾಜ, ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ ಸೇರಿದಂತೆ ಇನ್ನಿತರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳೆ, 9 TV ಬೆಳಗಾವಿ. ರಾಜ್ಯದಲ್ಲಿ ಅನುದಾನಿತ ಸರ್ಕಾರಿ ಶಾಲೆಗಳ 1ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಸರ್ಕಾರದ ಆದೇಶವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಿದ್ರು. ರಾಜ್ಯದಲ್ಲಿನ ಸರ್ಕಾರ ಅನುದಾನಿತ ಸರ್ಕಾರಿ ಶಾಲೆಗಳ 1ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಸರ್ಕಾರದ ಆದೇಶವನ್ನು ಹಿಂಪಡೆಯದೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸುವ ನಿಟ್ಟಿನಲ್ಲಿ ಮೊಟ್ಟೆ ನೀಡುವ ಯೋಜನೆಯು ಅತ್ಯಂತ ಉಪಯುಕ್ತ ಯೋಜನೆಯಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ.
ರಾಜ್ಯದಲ್ಲಿ ಅನುದಾನಿತ ಸರ್ಕಾರಿ ಶಾಲೆಗಳ 1ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಆದೇಶ ಸರ್ಕಾರದ ಆದೇಶವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ. ರಾಜ್ಯದಲ್ಲಿನ ಸರ್ಕಾರ ಅನುದಾನಿತ ಸರ್ಕಾರಿ ಶಾಲೆಗಳ 1ನೇ ತರಗತಿಯಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಸರ್ಕಾರದ ಆದೇಶವನ್ನು ಹಿಂಪಡೆಯದೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸುವ ನಿಟ್ಟಿನಲ್ಲಿ ಮೊಟ್ಟೆ ನೀಡುವ ಯೋಜನೆಯು ಅತ್ಯಂತ ಉಪಯುಕ್ತ ಯೋಜನೆಯಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಮೊಟ್ಟೆ ನೀಡುವ ಯೋಜನೆಯನ್ನ ಮುಂದುವರಿಸಬೇಕು. ಬೇರೆಯವರ ಬಗ್ಗೆ ಒತ್ತಡಕ್ಕೆ ಮಣಿದು ಸರ್ಕಾರ ಮೊಟ್ಟೆ ಕೊಡುವ ಕಾರ್ಯಕ್ರಮ ಕೈಬಿಟ್ಟರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಅಂತ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳ ಮನವಿ ಸಲ್ಲಿಸಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ರಾಜ್ಯ ಘಟಕ ಪದಾಧಿಕಾರಿಗಳು ಮನವಿ ನೀಡಿದರು. ಅನುದಾನಿತ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ 1ನೇ ತರಗತಿಯಿಂದ 8ನೇ ತರಗತಿಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ಕರ್ನಾಟಕ ಸರ್ಕಾರ ಬಿಸಿ ಊಟದ ಜೊತೆಗೆ ಮೊಟ್ಟೆಯನ್ನು ಕೊಡಬೇಕಂತ ಏನು ಯೋಜನೆ ಮಾಡಿತ್ತು, ಅದು ಸರಿಯಾದ ಯೋಜನೆ. ಆದರೆ ಕೆಲವರು ಅದನ್ನು ಮೊಟ್ಟೆಯನ್ನು ರದ್ದುಗೊಳಿಸಬೇಕು, ಮೊಟ್ಟೆಯನ್ನು ಕೊಡಬಾರ್ದು ಅಂತ ಏನು ಮನವಿಯನ್ನು ಮಾಡ್ತಾ ಇದ್ದಾರೆ. ನಾವೇನು ಅವರು ವಿರೋಧ ಮಾಡ್ತಾ ಇಲ್ಲ. ಯಾರಿಗೆ ಮೊಟ್ಟೆ ಬೇಡ ಅವರಿಗೆ ಏನಾದರೂ ಬೇರೆ ಸಸ್ಯಾಹಾರಿ ವ್ಯವಸ್ಥೆ ಮಾಡಬೇಕು. ಏನು ಹಿಂದುಳಿದ ವರ್ಗಗಳಿಗೆ ಇರುವಂಥ ಮಕ್ಕಳಿಗೆ ಪೌಷ್ಟಿಕಾಂಶ ದೃಷ್ಟಿಯಿಂದ ಸರ್ಕಾರ ಏನು ಮೊಟ್ಟೆಯನ್ನು ಕೊಡಬೇಕಂತ ಆದೇಶ ಮಾಡಿತ್ತು, ಅದು ಸರಿಯಾದ ಆದೇಶ. ಯಾವುದೇ ಕಾರಣಕ್ಕೂ ಮೊಟ್ಟೆಯನ್ನು ಕೊಡೋ ಒಂದು ಯೋಜನೆಯನ್ನು ಹಿಂಪಡೆಯಬಾರ್ದಂತ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾವು ಏನಾದರೂ ಹಿಂಪಡೆದರೆ ನಾವು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳಿಂದ ಇರ್ಬೋದು, ನಮ್ಮ ಎಲ್ಲ ಸಂಘಟನೆಯಿಂದ ನಾವು ಇಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ನಾವು ಧರಣಿಯನ್ನು ಕೂರ್ತೀವಿ. ನಮಗೆ ಇಲ್ಲಿ ಏನು ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಅದು ಹಿಂದುಳಿದ ವರ್ಗಗಳು ನಮಗೆಲ್ಲ ಅಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ದೃಷ್ಟಿಯಿಂದ ಏನು ಮೊಟ್ಟೆ ಕೊಟ್ಟಿದ್ದಾರೆ, ಮೊಟ್ಟೆ ಕೊಡಲೇಬೇಕಂತ ನಾವು ಆದೇಶ ಮಾಡ್ತಾಯಿದ್ದೀವಿ. ತಾವು ಏನಾದರೂ ಇದನ್ನು ರದ್ದುಪಡಿಸಿದೆ ಅದಲ್ಲಿ ನಾವು ಇಡೀ ರಾಜ್ಯದಂಥ ಎಲ್ಲ ಸಂಘಟನೆ ಮುಖಾಂತರ ನಾವು ಹೋರಾಟಕ್ಕೆ ಮುಂದಿಳಿತೀವಿ. ದಯವಿಟ್ಟು ಇದನ್ನು ತಾವು ರದ್ದುಗೊಳಿಸಬಾರ್ದು, ಮೊಟ್ಟೆಯನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವ ನಾಯ್ಕ ಉಪಾಧ್ಯಕ್ಷರು, ಪರಶುರಾಮ ಹೆನಗಿ, ಆದರ್ಶ ದನದಮನಿ, ಕಾರ್ತಿಕ್ ಬಾಬು, ಸಚಿನ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕುಂಬ್ಳಿ, S9 TV, ಬೆಳಗಾವಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಕೋವಿಡ್ 3ನೇ ಅಲೆ ಬರದಂತೆ ದೇವಿಗೆ ವಿಶೇಷ ಪೂಜೆಯನ್ನು ಅವರು ಸಲ್ಲಿಸಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮ ದೇವತೆಯ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಪಾಲ್ಗೊಂಡ ರಮೇಶ್ ಕತ್ತಿ ಅವರು ದೇವಿಗೆ ಉಡಿ ತುಂಬುವ ಮೂಲಕ ದೇವಿಯ ಹೊನ್ನಾಟಕ್ಕೆ ಚಾಲನೆಯನ್ನ ನೀಡಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಕೋವಿಡ್ 3ನೇ ಅಲೆ ಬರದಂತೆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮ ದೇವತೆ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಪಾಲ್ಗೊಂಡ ರಮೇಶ್ ಕತ್ತಿ ದೇವಿಗೆ ಉಡಿ ತುಂಬುವ ಮೂಲಕ ದೇವಿಯ ಹೊನ್ನಾಟಕ್ಕೆ ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲೆಯ ಸೂಗೂರು ಮಠದ ಚನ್ನರುದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾರಾಷ್ಟ್ರದ ನೂಲ ಸುರ್ಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಡಿಗೇರಮನೆಯಲ್ಲಿ ನೂತನ ದೇವಿ ಮೂರ್ತಿಗೆ ಉಡಿ ತುಂಬಿ ಪೂಜೆಯನ್ನ ನೆರವೇರಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ, ಗೋಟೂರು ಗ್ರಾಮದ ಗುರು ಹಿರಿಯರು, ಯುವಕರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮ ದೇವತೆ ಜಾತ್ರೆ ಮಾಡುತ್ತಿದ್ದಾರೆ. ಸಾಂಪ್ರದಾಯಿಕವಾಗಿ ಕಟ್ಟುಪಾಡುಗಳಿಗೆ ಯಾವುದೇ ತೊಂದರೆಯಾಗದಂತೆ ಶಾಂತ ರೀತಿಯಿಂದ ಸರ್ಕಾರದ ನಿಯಮಾನುಸಾರ ಗ್ರಾಮದೇವತೆಯ ಜಾತ್ರೆಯನ್ನ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕಿನಿಂದ ರೈತರು, ಬಡವರ ಜೀವನ ಅಸ್ತವ್ಯಸ್ತವಾಗಿದೆ. ಈಗ ಮತ್ತೆ 3ನೇ ಅಲೆ ಒಮಿಕ್ರಾನ್ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉದ್ಭವವಾಗಿದೆ. ಕಾರಣ ಮಹಾಕಾಳಿ ದೇವಿಯ ಮಹಾಮಾರಿ ಕೊರೋನಾ ಶಾಶ್ವತವಾಗಿ ನಮ್ಮ ದೇಶ ಬಿಟ್ಟು ತೊಲಗುವಂತೆ ಮಾಡಲಿ ಅಂತ ನಾವು ನೀವೆಲ್ಲರೂ ಬೇಡಿಕೊಳ್ಳೋಣ ಅಂತ ಹೇಳಿದ್ರು. ಮಹಿಳೆಯರು ಮಹಾಪೂಜೆ ನೆರವೇರಿಸಿ ದೇವಿಗೆ ಉಡಿ ತುಂಬಿ ನೈವೇದ್ಯ ಮಾಡಿದ್ರು. ನಂತರ ಶ್ರೀದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆಯೊಂದಿಗೆ ಹೊನ್ನಾಟ ಆಡುವ ಮೂಲಕ ಹಕ್ಕುದಾರರ ಮನೆಗಳಿಗೆ ತೆರಳಿ ಉಡಿ ತುಂಬಿಕೊಂಡು ಬೆಳಗಿನ ಜಾವ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು.
ಗೋಟೂರು ಗ್ರಾಮದಲ್ಲಿ 5 ದಿನಗಳವರೆಗೆ ವಿವಿಧ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಭಕ್ತರು ಮಹಾಸ್ವಾಮಿಗಳಿಗೆ ಪಾದಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿಯ ಸದಸ್ಯರು ಮತ್ತು ಲಕ್ಷ್ಮೀದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಕ್, S9 TV, ಹುಕ್ಕೇರಿ. ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ 2021 ಸೀಸನ್ 4ರಲ್ಲಿ ಕೃಷಿಯಲ್ಲಿ ವಿಶಿಷ್ಟ ಹಾಗೂ ಕೌಶಲ್ಯಪೂರ್ಣ ಸಾಧನೆ ಮಾಡಿದ ಕರ್ನಾಟಕದ ರೈತರನ್ನ ಗೌರವಿಸುವ ವೇದಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದ ಧೀರ ಮಾರುತೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದಾಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ವಿವಿಧ ತಾಲೂಕಿನ ಸಾಧನೆಗೈದ ರೈತರನ್ನ ಸನ್ಮಾನಿಸಿ ಹಾಗೂ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ 2021 ಸೀಸನ್ 4ರಲ್ಲಿ ಕೃಷಿಯಲ್ಲಿ ವಿಶಿಷ್ಟ ಹಾಗೂ ಕೌಶಲ್ಯಪೂರ್ಣ ಸಾಧನೆ ಮಾಡಿದ ಕರ್ನಾಟಕದ ರೈತರನ್ನ ಗೌರವಿಸುವ ವೇದಿಕೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದ ಧೀರ ಮಾರುತೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದಾಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ವಿವಿಧ ತಾಲೂಕಿನ ಸಾಧನೆಗೈದ ರೈತರನ್ನ ಸನ್ಮಾನಿಸಿ ಹಾಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಮಹದೇವಪ್ಪ ಯಾದವಾಡ, ರೈತರು ಸಾವಯವ ಕೃಷಿ ಕಡೆ ಗಮನ ಹರಿಸಬೇಕು ಅಂತ ಮಹದೇವಪ್ಪ ಅವರು ಹೇಳಿದರು. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಮಾಜಿ ಶಾಸಕರ ದೇಶ, ಈ ದೇಶದಲ್ಲಿ ಒಂದಾದ ಕಾಲದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಇವತ್ತು ಸಾಕಷ್ಟು ಆಹಾರ ಪತ್ತೆ ಇರುವಂಥ ಸಂದರ್ಭದೊಳಗೆ ನಮ್ಮ ದೇಶದಲ್ಲಿ ಬಹಳ ಬಡತನ ರಾಷ್ಟ್ರ ಅಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಬೇರೆ ಬೇರೆ ರಾಷ್ಟ್ರದ ಆಹಾರ ಬಂದಾಗ ಬದುಕುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದೊಳಗೆ ಇವತ್ತು ನಮ್ಮ ದೇಶದೊಳಗೆ ನಾವು ಸಂಪನ್ಮೂಲ ಎಲ್ಲ ರೈತ ಒಂದು ವಿಜ್ಞಾನಗಳನ್ನು ಕಂಡುಹಿಡಿದಂಥ ಸಂದರ್ಭದೊಳಗೆ ನಾವು ನಮ್ಮದೇ ಆದಂಥ ಬೀಜ ಗೊಬ್ಬರ, ನಮ್ಮ ಮನೆಯಲ್ಲಿರ್ತಕ್ಕಂಥ ಅದೇ ಗೊಬ್ಬರ, ಅದೇ ಬೀಜ ಹಾಕುವಂಥ ಕಾಲ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜಯ್. ಆ ಸಂದರ್ಭದಲ್ಲಿ ಶಾಸ್ತ್ರಿಯವರು ಮಾಡಿದಂಥ ಸಂದರ್ಭದೊಳಗೆ ರೈತರು ಎಲ್ಲರೂ ಒಗ್ಗಟ್ಟಾಗಿ ದೇಶದಲ್ಲಿ ಕೃಷಿ ಪ್ರಧಾನವಾದ ದೇಶ ಅಂತ ಕಂಡುಹಿಡಿದು ಇನ್ನು ದಯವಿಟ್ಟು ಆದಷ್ಟು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಪ್ರೋಗ್ರಾಮ್ ಮಾಡಬೇಕಾಗಿದೆ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ, ಕ್ಯಾನ್ಸರ್ ಆಗಂತ ಹೇಳಂಗಿಲ್ಲ ಪರಿಸ್ಥಿತಿ. ಯಾವ ಊರಿನವರು ಆಗಲ್ಲ. ನಿನ್ನೆ ಚಲೋ ಇದ್ದ ಸರ್, ಈಗ ನಿನ್ನೆ ಚಲೋ ಇದ್ದ ಆಮೇಲೆ ಶುಗರ್ ಸಕ್ಕರೆ ಕಾಯಿಲೆ ಮೊದಲು 50 ವರ್ಷ 60 ವರ್ಷ ಮೇಲ್ಪಟ್ಟವ್ರಿಗೆ ಬರ್ತಾ ಇದೆ. 60 ವರ್ಷ ಮೇಲಾದರೆ ಅವ್ರಿಗೆ ಈಗೇನು ಸಣ್ಣ ಮಕ್ಕಳು ಶುಗರ್ ಬರೋದು. ಯಾಕೆಂದರೆ ಸಾವಯವ ನಾವು ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ. ಸಾವಯವ ಗೊಬ್ಬರ ಸಿಗೋದು ಕಷ್ಟ ಇದೆ. ನಮ್ಮಲ್ಲಿ ಸೆಗಣಿ ಗೊಬ್ಬರ ಸಿಗೋದೆ ನಾವು ಟ್ಯಾಕ್ಟರಿ ಮಾಡೋದ್ರೆ ಭಾಳ ತೊಂದರೆ ಆಗ್ತದೆ. ಮತ್ತು ಈಗ ನಾವೆಲ್ಲ ಮಾಡೋ ಯುಗದಲ್ಲಿ ಎಲ್ಲ ಹೊಸ ತಾಂತ್ರಿಕಗಳು ಬರ್ತಾ ಇದೆ, ತಾಂತ್ರಿಕ ವಿಜ್ಞಾನ ಬರ್ತಾ ಇದೆ. ಅದನ್ನು ಭಾಳ ಫಾಸ್ಟಾಗಿ ಬರ್ತಾ ಇದೆ ಸರ್. ಅದಕ್ಕೆ ಹೈನುಗಾರಿಕೆ ಆಗಬೇಕು, ಕೋಳಿ ಸಾಕಾಣಿಕೆ ಎಲ್ಲ ಮಾಡಿದ್ರೆ ಎಲ್ಲ ಅನುಕೂಲ ಅಂತ ಹೇಳಿ ಅನಿಸಿಕೆ. ಮತ್ತು ವಿಜಯ ಕರ್ನಾಟಕದವರು ಅವ್ರ ಪತ್ರಿಕೆಗಳು ಕೂಡ ಒಳ್ಳೆ ಇದು ನಾವು ನೋಡಿದ ಪ್ರಕಾರ ಎಲ್ಲ ಪತ್ರಿಕೆಗಳು ಇದು ಚೆನ್ನಾಗಿ ಎಲ್ಲ ರೈತರ ಪರವಾಗಿ ಆಗಲಿ, ಕ್ರೀಡೆ ಪರವಾಗಿ, ರಾಜಕೀಯ ಪರವಾಗಿ ಆಗಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ಬೋದಿದ್ದಾರೆ. ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಕೋರಣೇಶ್ವರ ಶಿವಯೋಗಿಗಳು ಹಾಗೂ ಶಾಸಕ ಮಹದೇವಪ್ಪ ಯಾದವಾಡ, ಮಾಜಿ ಶಾಸಕ ಅಶೋಕ್ ಪಟ್ಟಣ್, ಡಾಕ್ಟರ್ ವೈಬಿ ಕುಲಗೋಡ, HM ವಾರದ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಗಿಂಜಾಳಿ, S9 TV, ರಾಮದುರ್ಗ. ನಾಳೆಯಿಂದ ಅತಿಥಿ ಉಪನ್ಯಾಸಕರ ಸೇವಾ ವಿಲೀನಾತಿಗಾಗಿ ಆಗ್ರಹಿಸಿ ಧಾರವಾಡದಲ್ಲಿ ನಡೀತಾ ಇರೋ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಮಸ್ಕಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘವು ಬೆಂಬಲ ಸೂಚಿಸಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದೆ ಅಂತ ಸಂಘದ ರಾಮಣ್ಣ ನಾಯಕ ಅವರು ಹೇಳಿದ್ದಾರೆ. ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿಗೆ ಮಸ್ಕಿ ಅತಿಥಿ ಉಪನ್ಯಾಸಕರಿಂದ ಬೆಂಬಲ ದೊರೆತಿದೆ. ನಾಳೆ ಅಂದರೆ 10/12/2021 ಅತಿಥಿ ಉಪನ್ಯಾಸಕರ ಸೇವಾ ವಿಲೀನಾತಿಗಾಗಿ ಆಗ್ರಹಿಸಿ
ಧಾರವಾಡದಲ್ಲಿ ನಡೆಯುವ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಮಸ್ಕಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸಂಘವು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಅಂತ ಸಂಘದ ರಾಮಣ್ಣ ನಾಯ್ಕ ಹೇಳಿದರು. ಇಂದು ಮಧ್ಯಾಹ್ನ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಮಾಳ್ಗೆ ಅವರಿಗೆ ಮನವಿ ಪತ್ರವನ್ನು ನೀಡಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ನಾಳೆಯಿಂದ ಅನಿರ್ದಿಷ್ಟ ಧರಣಿ ಕೈಗೊಂಡಿದೆ. ನಮ್ಮ ಮಸ್ಕಿ ದೇವನಾಂಪ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಅತಿಥಿ ಉಪನ್ಯಾಸಕರು ನಾಳೆಯಿಂದ ನಾವು ಧರಣಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಮಾನ್ಯ ಘನ ಮುಖ್ಯಮಂತ್ರಿಗಳು ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಅವರು ನಮ್ಮ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಬೇಡಿಕೆಗಳನ್ನು ಈಡೇರಿಸುವಂಥ ನಂಬಿಕೆ ನಮಗಿದೆ. ನಾವು ಸುಮಾರು 14-15 ವರ್ಷದಿಂದ ಅಥವಾ ಈಗ ಒಂದೆರಡು ವರ್ಷ ಸೇವೆ ಸಲ್ಲಿಸಿದವರಿಗಿಲ್ಲ ಅಥವಾ 15 ವರ್ಷ ಸೇವೆ ಸಲ್ಲಿಸಿದವರಿಗೆ ತಾರತಮ್ಯ ಮಾಡದೆ ಎಲ್ಲರಿಗೂ ಸೇವಾ ಭದ್ರತೆಯನ್ನು ನೀಡಬೇಕಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಇನ್ನೊಂದೇನೆಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂಥ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದೆ. ಹಾಗಾಗಿ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕೆಂಬಂಥ ಆಗ್ರಹ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ನಮಗೆ ಉದ್ಯೋಗ ಭದ್ರತೆಯನ್ನು ನೀಡಿ ನಮ್ಮೆಲ್ಲರನ್ನು ಕಾಯಂಗೊಳಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಉನ್ನತ ಶಿಕ್ಷಣ ಸಚಿವರನ್ನು ನಾವು ಒಕ್ಕಲಿನಿಂದ ಆಗ್ರಹಿಸುತ್ತೇವೆ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದೆ ಹೋಗ್ತಿ ಬಂದರೆ ನಂತರ ಮಾತನಾಡಿದ ಅತಿಥಿ ಉಪನ್ಯಾಸಕ ಸುರೇಶ್ ಬೆಳಗಾನೂರು, ಇದು 14,000 ಅತಿಥಿ ಉಪನ್ಯಾಸಕರ ಬಹುದಿನದ ಬೇಡಿಕೆಯಾಗಿದೆ. ಈ ಬಾರಿ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಸೇವಾ ವಿಲೀನಾತಿ ಮಾಡಲು ನಿರ್ಧರಿಸಬೇಕು. ಇದು ಮಾಡು ಇಲ್ಲವೇ ಮಡಿ ಹೋರಾಟ. ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಸ್ಪಂದಿಸಿ ಬದುಕಿಗೆ ಆಧಾರ ನೀಡಲು ಆಗ್ರಹಿಸಿದರು. ಇದೇ ತಿಂಗಳು 10ನೇ ತಾರೀಕಿನಿಂದ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಅದಕ್ಕೆ ಬೆಂಬಲ ಸೂಚಿಸಿ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 36ಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಅದಕ್ಕೆ ಬೆಂಬಲ ಸೂಚಿಸಿ ನಮ್ಮ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾಗಿರುವ ಶ್ರೀಯುತ ಡಾಕ್ಟರ್ ರಮೇಶ್ ಮಾಳ್ಗೆ ಸರ್ ಅವರಿಗೆ ನಾವು ಮನವಿ ಪತ್ರವನ್ನು ನೀಡುವುದರ ಮುಖಾಂತರ ನಾಳೆಯಿಂದ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ನಾವು ಸ್ಪಂದಿಸುತ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಸುಮಾರು 10-15 ವರ್ಷಗಳಿಂದ 14,000ಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಕರ್ನಾಟಕ ರಾಜ್ಯದಲ್ಲಿರುವಂತಹ 400ಕ್ಕೂ ಹೆಚ್ಚಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 10 ಹಲವು ಬಾರಿ ನಾವು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಮುಷ್ಕರವನ್ನು ಕೈಗೊಂಡೆವು. ಆಯಾ ತಾಲೂಕಾ ಜಿಲ್ಲಾ ವಿಭಾಗಗಳಲ್ಲಿ ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ನೀಡಿದೆವು. ಆದರೂ ಅದಕ್ಕೆ ಸ್ಪಂದಿಸದ ನಿರ್ದಯಿ ಕರ್ನಾಟಕ ಸರ್ಕಾರ ನಮ್ಮನ್ನು ಬೀದಿಗೆ ತಳ್ಳುವುದಕ್ಕೆ ಸಂಚಲನ ನಡೆಸ್ತಾ ಇದೆ. ಅದನ್ನು ವಿರೋಧಿಸಿ ಈಗ 13ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಾದರೂ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆಯನ್ನು ಅಥವಾ ಸೇವಾ ವಿಲೀನಾತಿಯನ್ನು ನೀಡುವುದರ ಮುಖಾಂತರ ಆ 14,000 ಕುಟುಂಬಗಳಿಗೆ ಒಂದು ಭವ್ಯ ಭವಿತವ್ಯವನ್ನು ಒದಗಿಸಿಕೊಡಬೇಕು ಎಂತಕ್ಕಂಥ ಒಕ್ಕೊರಲಿನ ಧ್ವನಿಯಿಂದ ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಮಾಡು ಇಲ್ಲವೇ ಮಡಿ ಪ್ರತಿಭಟನೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಪ್ರತಿಭಟನೆಯಲ್ಲಿಯೂ ಕೂಡ ಕೇವಲ ಆಶ್ವಾಸನೆಯನ್ನು ನೀಡುವುದರ ಮುಖಾಂತರವೇ ಹಾರಿಕೆಯ ಉತ್ತರವನ್ನು ನೀಡಿ ಸಮಯವನ್ನು ಹರಣ ಮಾಡಿದರು. ಆದರೆ ಈ ಸಲ ಆ ಥರದ ಒಂದು ವರ್ತನೆಗೆ ನಾವು ಅವಕಾಶ ನೀಡುವುದಿಲ್ಲ. ಏನಾದರಾಗಲಿ ನಮಗೆ ನ್ಯಾಯ ಸಿಗುವ ತನಕ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯುವುದಿಲ್ಲ ಎಂಬತಕ್ಕಂಥ ಒಂದು ಕಟು ನಿರ್ಧಾರಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಹೀಗಾಗಿ ಕೇವಲ ನಂತರ ಮಾತನಾಡಿದ ಪ್ರಭುದೇವ ಸಾಲಿಮಠ, ಈ ಬಾರಿ ನಮ್ಮ ಬೇಡಿಕೆ ಈಡೇರುವ ನಿರೀಕ್ಷೆ ಇದೆ. ಸರ್ಕಾರ ಉಪನ್ಯಾಸಕರ ಬಾಳಲ್ಲಿ ಆಟವಾಡಬಾರದು, ಕೂಡಲೇ ಉದ್ಯೋಗ ಭದ್ರತೆ ಅಥವಾ ಸೇವಾ ವಿಲೀನಾತಿಗಾಗಿ ಮಾಡಿ ಅತಿಥಿ ಉಪನ್ಯಾಸಕರ ಬಾಳಿಗೆ ಬೆಳಕಾಗಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಚೆನ್ನಬಸವ ವಸ್ತ್ರ, ಅಯ್ಯಪ್ಪ ಪಾಮನಕಲ್ಲೂರು, ಚಾಂದ್ ಪಾಷಾ ಸೇರಿದಂತೆ ಇತರ ಅತಿಥಿ ಉಪನ್ಯಾಸಕರಿದ್ದರು. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.